ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡಿನಲ್ಲಿ ಫೆಲಿಕ್ಸ್ ಎಂಬ ಬುದ್ಧಿವಂತ ನರಿ ವಾಸಿಸುತ್ತಿತ್ತು. ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿ ಫೆಲಿಕ್ಸ್ ತನ್ನ ತೀಕ್ಷ್ಣ ಬುದ್ಧಿಶಕ್ತಿಯಿಂದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ವಿಶಿಷ್ಟ ಪ್ರತಿಭೆಯನ್ನು ಹೊಂದಿದ್ದನು. ಸಮಸ್ಯೆ ಪರಿಹಾರಕ ಎಂಬ ಅವರ ಖ್ಯಾತಿಯು ಕಾಡಿನ ಮೂಲೆ ಮೂಲೆಗೂ ತಲುಪಿತು ಮತ್ತು ಪ್ರಾಣಿಗಳು ಸವಾಲುಗಳನ್ನು ಎದುರಿಸಿದಾಗಲೆಲ್ಲ ಅವರ ಮಾರ್ಗದರ್ಶನವನ್ನು ಹುಡುಕುತ್ತಿದ್ದವು. ಒಂದು ಬಿಸಿಲಿನ ಬೆಳಿಗ್ಗೆ ಕಾಡಿನಲ್ಲಿ ಒಂದು ಸುದ್ದಿ ಕೇಳಿ ಎಲ್ಲರೂ ಆತಂಕಗೊಂಡರು. ವಿಶೇಷವಾಗಿ ಕ್ರೂರ ಮತ್ತು ಭಯಾನಕ ಪ್ರಾಣಿಗೆ ಹೆಸರುವಾಸಿಯಾದ ಸಿಂಹವೊಂದು ಕಾಡಿನ ಹೊರವಲಯಕ್ಕೆ ಬಂದಿತ್ತು. ಪ್ರಾಣಿಗಳು ತಮ್ಮ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸಂಭಾವ್ಯ ತಂತ್ರಗಳನ್ನು ಚರ್ಚಿಸಲು ಒಟ್ಟುಗೂಡಿದವು. ಜಿಂಕೆ ಓಡಿಹೋಗಲು ಸೂಚಿಸಿತು, ಮೊಲಗಳು ಅಡಗಿಕೊಳ್ಳಲು ರಂಧ್ರಗಳನ್ನು ಅಗೆಯಲು ಸೂಚಿಸಿದವು ಮತ್ತು ಪಕ್ಷಿಗಳು ಹಾರಿಹೋಗುವುದು ತಮ್ಮ ಅತ್ಯುತ್ತಮ ಆಯ್ಕೆ ಎಂದು ಭಾವಿಸಿದವು. ಎಲ್ಲಾ ಅವ್ಯವಸ್ಥೆ ಮತ್ತು ಗೊಂದಲಗಳ ನಡುವೆ ಫೆಲಿಕ್ಸ್ ಶಾಂತವಾಗಿಯೇ ಇದ್ದನು. ಚಿಂತನಶೀಲ ಮುಖಭಾವದಿಂದ ಅವನು ಜನಸಮೂಹವನ್ನು ಉದ್ದೇಶಿಸಿ ಮಾತನಾಡಿದನು. ಓಡುವುದು ಮತ್ತು ಅಡಗಿಕೊಳ್ಳುವುದು ಶಾಶ್ವತ ಪರಿಹಾರವಲ್ಲ ಎಂದು ಫೆಲಿಕ್ಸ್ ಚಿಂತನಶೀಲವಾಗಿ ಹೆಜ್ಜೆ ಹಾಕುತ್ತಾ ಹೇಳಿದರು. ಸಿಂಹವನ್ನು ಮೀರಿಸಲು ನಾವು ನಮ್ಮ ಬುದ್ಧಿವಂತಿಕೆಯನ್ನು ಬಳಸಬೇಕಾಗಿದೆ. ನಮ್ಮ ಕಾಡಿನಲ್ಲಿ ನಾವು ಶಾಂತಿಯುತವಾಗಿ ಬದುಕುವುದನ್ನು ಖಚಿತಪಡಿಸಿಕೊಳ್ಳಲು ಒಂದು ಯೋಜನೆಯನ್ನು ರೂಪಿಸೋಣ. ದೀರ್ಘವಾದ ಮಾತುಕತೆಯ ನಂತರ ಫೆಲಿಕ್ಸ್ ಒಂದು ಯೋಜನೆಯನ್ನು ಪ್ರಸ್ತಾಪಿಸಿದರು. ನಮ್ಮ ಕಾಡಿನ ಆಳದಲ್ಲಿ ವಾಸಿಸುವ ಇನ್ನೂ ಉಗ್ರ ಪ್ರಾಣಿಯ ಭ್ರಮೆಯನ್ನು ನಾವು ಸೃಷ್ಟಿಸುತ್ತೇವೆಯೇ ಎಂದು ಅವರು ವಿವರಿಸಿದರು. ನಾವು ಒಟ್ಟಾಗಿ ಕೆಲಸ ಮಾಡಿ ಈ ಜೀವಿಯನ್ನು ಅನುಕರಿಸುವ ಶಬ್ದಗಳನ್ನು ಮಾಡಿದರೆ ಸಿಂಹವು ಅದು ನಿಜ ಮತ್ತು ಅಪಾಯಕಾರಿ ಎಂದು ನಂಬುವಂತೆ ಮೂರ್ಖರಾಗಬಹುದು. ಫೆಲಿಕ್ಸ್ನ ಚತುರ ಯೋಜನೆಯಿಂದ ಪ್ರಾಣಿಗಳು ಪ್ರಭಾವಿತವಾದವು. ದೃಢನಿಶ್ಚಯದಿಂದ ಅವು ಫೆಲಿಕ್ಸ್ನ ಮಾರ್ಗದರ್ಶನದಲ್ಲಿ ತಮ್ಮ ಗರ್ಜನೆ ಮತ್ತು ಗರ್ಜನೆಯನ್ನು ಅಭ್ಯಾಸ ಮಾಡುತ್ತಾ ಕೆಲಸ ಮಾಡಲು ಪ್ರಾರಂಭಿಸಿದವು. ಅವು ಕಾಡಿನ ಒಂದು ನೆರಳಿನ ಭಾಗವನ್ನು ಆರಿಸಿಕೊಂಡವು. ಅದು ಕತ್ತಲೆಯಾಗಿ ಮತ್ತು ನಿಗೂಢವಾಗಿ ಕಂಡುಬಂದಿತು ಮತ್ತು ಅಲ್ಲಿ ಅವರು ತಮ್ಮ ಯೋಜನೆಯನ್ನು ರೂಪಿಸಿದರು. ಸಂಜೆಯಾಗುತ್ತಿದ್ದಂತೆ ಸಿಂಹವು ಕಾಡಿನ ಹತ್ತಿರಕ್ಕೆ ಹೋಯಿತು. ಆಳದಿಂದ ಹೊರಹೊಮ್ಮುವ ಭಯಾನಕ ಶಬ್ದಗಳ ಸರಣಿಯನ್ನು ಕೇಳಿ ಸಿಂಹ ಹಿಂಜರಿಯಿತು. ಈ ಭೀಕರ ಪ್ರಾಣಿ ಏನಾಗಿರಬಹುದು ಎಂದು ಸಿಂಹ ಯೋಚಿಸಿತು. ಅಪಾಯವನ್ನು ತೆಗೆದುಕೊಳ್ಳಲು ಇಷ್ಟವಿಲ್ಲದ ಸಿಂಹವು ಕಾಡಿನಿಂದ ದೂರ ಹೋಗಲು ನಿರ್ಧರಿಸಿತು. ಇದು ಎಲ್ಲಾ ಪ್ರಾಣಿಗಳಿಗೆ ಸಮಾಧಾನ ತಂದಿತು. ಫೆಲಿಕ್ಸ್ನ ಬುದ್ಧಿವಂತಿಕೆ ಮತ್ತೊಮ್ಮೆ ಪ್ರಕಾಶಮಾನವಾಗಿ ಹೊಳೆಯಿತು. ಅವನ ಸಹ ಜೀವಿಗಳನ್ನು ಸನ್ನಿಹಿತ ಅಪಾಯದಿಂದ ರಕ್ಷಿಸಿತು. ಬುದ್ಧಿವಂತ ನರಿಯೇಯ ಕತೆ ಕಾಡಿನಲ್ಲಿ ಒಂದು ಪಾಠವಾಯಿತು.